ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಪಾತಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಚಪಾತಿ ಮಾಡ್ತಾಯಿದ್ದೀನಲ್ಲ, ಹಂಗಾಗಿ ನಾನು ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಂದರೆ ಚಪಾತಿ ಎಲ್ಲರಿಗೂ ಬರುತ್ತೆ, ಬರಲ್ಲ ಅಂತಲ್ಲ. ಅಂದರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ನಿಮಗೆ ಗೊತ್ತಿರೋ ರೀತಿ ನೀವು ಹೇಳಿ, ನಾನು ತಿಳ್ಕೊಂಡಂಗಾಗುತ್ತೆ. ಈಗ ನಾನು ಮಾಡುವ ರೀತಿ ಹೇಗೆ ಅಂದರೆ, 2 ಕಪ್ಪು ಗೋಧಿ ಹಿಟ್ಟು, ಅರ್ಧ ಗ್ಲಾಸ್ ಮೈದಾ ಹಿಟ್ಟು, ಸ್ವಲ್ಪ ಅಡಿಗೆ ಸೋಡಾ, ಸ್ವಲ್ಪ ಎಣ್ಣೆ, ಉಪ್ಪು, ಸಕ್ಕರೆ, ಇಷ್ಟು ಚಪಾತಿಗೆ ಬೇಕಾಗಿರೋಂಥ ಸಾಮಗ್ರಿಗಳು. ಹಾಗೆ 1 ಗ್ಲಾಸ್ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು, ಇವಾಗ ನಾನು ಏನೇನು ಹೇಳಿದೆ ಎಲ್ಲನೂ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಕೊಂಡಾಗಿದೆ. ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗೋಧಿ ಹಿಟ್ಟು, ಉಪ್ಪು, ಸಕ್ಕರೆ ಮತ್ತು ಸೋಡಾ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕಾಗುತ್ತೆ. ಇವಾಗ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ಕಲಿಸ್ತಾಯಿದ್ದೀನಿ. ಜಾಸ್ತಿ ಸ್ವಲ್ಪ ಅಂದರೆ ಇದಕ್ಕೆ ಸ್ವಲ್ಪ ಅಗಲ ಆಗಿರೋ ಪಾತ್ರೆನೇ ತಗೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾಯಿದ್ದೀನಿ. ಇವಾಗ ಚಪಾತಿ ಹಿಟ್ಟು ಕಲಸಿದ್ದಾಗಿದೆ. ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಲಾಸ್ಟಲ್ಲಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದನ್ನ ಚೆನ್ನಾಗಿ ನಾದಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿದ್ರೆ ಚೆನ್ನಾಗಾಗುತ್ತೆ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡಾಗಿದೆ. ಈಗ ಚಪಾತಿ ಹಿಟ್ಟನ್ನ ಸ್ವಲ್ಪ ಹೊತ್ತು ಯಾಕಂದರೆ ಚಪಾತಿ ಹಿಟ್ಟನ್ನ ಕಲಸಿ ಒಂದು 10 ನಿಮಿಷ ಇಡಬೇಕಾಗುತ್ತೆ. ಹಾಗಾಗಿ ಹಿಟ್ಟು ಒಣಗ್ದಂಗೆ ಇರಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕಿ ಉಂಡೆ ಕಟ್ಟಿ ಇಡಬೇಕು ಚೆನ್ನಾಗಿ. ಇದನ್ನ ಟೈಮ್ ಇದ್ದರೆ ಅರ್ಧ ಗಂಟೆ ಇಡ್ಬೋದು. ಓಕೆ, ಇವಾಗ ಕಲಸಾಗಿದೆ. ಈಗ ರೆಸ್ಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಈಗ ಅವುಗಳನ್ನ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಉಂಡೆ ಮಾಡ್ತೀವಿ ಅಷ್ಟು ರೌಂಡಕ್ಕೆ ಚಪಾತಿ ಬರುತ್ತೆ. ಹಾಗಾಗಿ ನಾನು ಈಗ ಉಂಡೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಯಾಕಂದರೆ ಪಕ್ಕದ ಮನೆಯವ್ರದ್ದು ಸ್ವಲ್ಪ ಏನೋ ಸರಿ ಮಾಡ್ತಾಯಿದ್ದಾರೆ, ಹಂಗಾಗಿ ಗಲಾಟೆ ಸ್ವಲ್ಪ. ಈಗ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಚಿಕ್ಕ ಸೈಜು. ನಾನು ಸಾಮಾನ್ಯ ಮಾಡೋದು ಚಿಕ್ಕ ಸೈಜೇ ಚಪಾತಿ. ದೊಡ್ಡದು ಮಾಡ್ಕೋಬೋದು, ನಮಗೆ ಯಾವ ಸೈಜ್ ಬೇಕು ಆ ಸೈಜು ಮಾಡ್ಕೋಬೋದು. ಈಗ ಉಂಡೆಗಳು ಮಾಡಿದ್ದಾಗಿದೆ. ಈಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದೊಂದೇ ಲಟ್ಟಿಸ್ಕೋಬೇಕು. ನೋಡಿ, ಈಗ ಇದಾಗಿದೆ. ಇಷ್ಟಾಗಿದೆ. ಈಗ ನೋಡಿ, ಈ ಥರ ಹಿಟ್ಟು ಹಚ್ಕೊಂಡು ಏನು ಮಾಡಬೇಕಂದ್ರೆ ಎಲ್ಲ ಒಂದೊಂದೇ ಮಾಡ್ಕೋಬೇಕು. ಈಗ
ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಚಪಾತಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬಿಸಿನೀರಲ್ಲಿ ಕಲಿಸ್ತಾರೆ, ಆದರೆ ನಾನು ಬಿಸಿನೀರು ಯೂಸ್ ಮಾಡಿಲ್ಲ, ತಣ್ಣೀರಲ್ಲೇ ಕಲಿಸಿದ್ದೀನಿ ಇಟ್ಟು. ಈಗ ಆಯಿತು, ಈಗ ಒಂದು ಚಪಾತಿ ಆಗಿದೆ. ಮತ್ತೆ ಒಂದು ಉಂಡೆ ತಗೊಳ್ತಾ ಇದ್ದೀನಿ. ಆ ಉಂಡೆನ ಏನು ಮಾಡಬೇಕು, ಮತ್ತೆ ನಾದ್ಕೋಬೇಕು. ನಾದಾದಮೇಲೆ ಈಗ ಸ್ವಲ್ಪ ಈ ಥರ ಅಗಲವಾಗಿ ತಟ್ಕೋಬೇಕು. ನೋಡಿ ಇದಾಗಿದೆ, ಉಂಡೆಗಳನ್ನ ತಟ್ಟಾಗಿದೆ. ಈಗ ಸ್ವಲ್ಪ ಅಂದರೆ ಸ್ವಲ್ಪ ವಡೆ ಸೈಜ್ ಮಾಡ್ತಿರಲ್ಲ, ಪೂರಿ ಸೈಜು, ಪೂರಿ ಥರ, ಆ ಥರ ಸ್ವಲ್ಪ ಅಗಲ ಮಾಡಬೇಕು. ಪೂರಿ ಥರ ಸ್ವಲ್ಪ ಅಗಲ ಮಾಡಿಕೊಂಡು ಅದಕ್ಕೆ ಮತ್ತೆ ಮೈದಾ ಹಿಟ್ಟನ್ನ ಹಚ್ಕೋಬೇಕು. ಹಚ್ಚಿ ಈಗ ಒತ್ತಾ ನೋಡಿ, ಲಟ್ಟಿಸ್ತಾ ಇದ್ದೀನಿ ಚಪಾತಿ. ನೋಡಿ ಈ ಥರ ಎಷ್ಟು ನೀಟಾಗಿ ಬರುತ್ತೆ ಚಪಾತಿ. ನಾವು ಚಪಾತಿ ಚೆನ್ನಾಗಿ ಕಲಸಿಲ್ಲ ಅಂದರೆ ಅದು ನೀಟಾಗಿ ಬರೋಲ್ಲ, ಕಿತ್ತೋಗೋ ಚಾನ್ಸ್ ಇರುತ್ತೆ. ಆಮೇಲೆ ತೆಳ್ಳಗೆ ಕಲಿಸ್ಕೋಬಾರ್ದು, ಸಾಫ್ಟಾಗಿ ಕಲಿಸ್ಕೋಬಾರ್ದು, ಅಂದರೆ ನೀರಿರಬಾರ್ದು. ನೀಟಾಗಿ ಕಲಿಸ್ಬೇಕಾದ್ರೆ ನೀಟಾಗಿ ಕಲಿಸ್ಕೋಬೇಕು, ಆಗ ಚಪಾತಿ ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನನ್ನ ಚಪಾತಿ. ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟಾಗಬೇಕು. ಈ ಥರ ಹಿಂಗೆ ಹಚ್ಕೋಬೇಕು. ಹಿಂಗೆ ಈಗ ತಿರುಗಿಸ್ತಾ ಇದ್ದೀನಿ. ಹಿಂಗೆ ಮತ್ತೆ ಉಲ್ಟಾ ಮಾಡಬೇಕು. ಹಿಂಗೆ ಹಚ್ಚಬೇಕು, ಈ ಥರ ಮಾಡಬೇಕು. ಈ ಥರ ತಿರುಗಿಸ್ಕೊಂಡು ಚಪಾತಿಗಳನ್ನ ಮಾಡ್ಕೋಬೇಕು. ನಮಗೆ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳು ಮಾಡ್ಕೋಬೇಕು. ಎಷ್ಟು ತೆಳಾಗುತ್ತೆ ಅಷ್ಟು ತೆಳು ಮಾಡ್ಕೋಬೇಕು. ನಾವು ಮಂದ ಬೇಕು ಅಂದರೆ ಮಂದಕ್ಕೂ ಮಾಡ್ಕೋಬೇಕು. ನಾನು ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ ಚಪಾತಿ. ಎಲೆ ಥರ ನೀಟಾಗಿ ಬರುತ್ತೆ ನೋಡಿ ಚಪಾತಿ, ಎಷ್ಟು ಚೆನ್ನಾಗಿ ಬರುತ್ತೆ. ಇಷ್ಟೇ, ಈ ಥರ ಚಪಾತಿನ ಆಯಿತು. ಈಗ ಚಪಾತಿ ಮಾಡಾಯಿತು. ಇವಾಗ ಬೇಯಿಸ್ತಾ ಇದ್ದೀನಿ ಚಪಾತಿನ. ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಚಪಾತಿ ತವ ಇರುತ್ತಲ್ಲ, ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ಈಗ ಚಪಾತಿನ ಹಾಕ್ತಾ ಇದ್ದೀನಿ. ಇವಾಗ ತವ ಮೇಲೆ ಚಪಾತಿ ಹಾಕ್ತಾ ಇದ್ದೀನಿ ಆಯಿತಾ. ಓಕೆ, ಈಗ ಚಪಾತಿ ಹಾಕಾಯಿತು. ಸ್ಟವ್ನ ಸಣ್ಣಕ್ಕೆ ಇಟ್ಕೋಬೇಕು. ಸಣ್ಣಕ್ಕೆ ಇಟ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬೇಯುತ್ತೆ. ಹೈಯಲ್ಲಿ ಇಟ್ಕೊಂಡ್ರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ, ಹಂಗಾಗ್ಬಿಡುತ್ತೆ. ಸ್ವಲ್ಪ ಅದಾದ ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಚಪಾತಿನ ಬೇಯಿಸಿದ್ದೀನಿ, ಮತ್ತೆ ತಿರುಗಿಸ್ತಾ ಇದ್ದೀನಿ. ಚಪಾತಿ ಈ ಥರ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ಸೈಡಲ್ಲೆಲ್ಲ ಬೇಯಬೇಕಲ್ಲ, ಈ ಥರ ತಿರುಗಿಸ್ಕೋಬೇಕು. ಈ ಥರ ಉಲ್ಟಾ ಮಾಡಬೇಕು. ಈಗ ಚಪಾತಿ ಬೆಂದಿದೆ, ತೆಗಿತಾ ಇದ್ದೀನಿ. ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಹಾಕೊಂಡಾಯ್ತು.
ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.